ಪ್ರಶ್ನೆ ಪತ್ರಿಕೆ ಅನೇಕ ಕಡೆಗಳಲ್ಲಿ ಲೀಕ್ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದ ಕಾಲೇಜ್ ವಿರುದ್ಧ ಕ್ರಮ ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಇಡೀ ಕಾಲೇಜಿನ ವಿರುದ್ಧ ಕ್ರಮ ಆಗೋದಂತೂ ಫಿಕ್ಸ್. ಅಕಸ್ಮಾತ್ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಇಡೀ ಕಾಲೇಜಿನ ವಿರುದ್ಧ ಕ್ರಮ. ಕಾಲೇಜು ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ, ಅನುದಾನ ರಹಿತ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ ಅನ್ನುವಂಥ ಸೂಚನೆ. ಅನುದಾನ ಸಹಿತ ಕಾಲೇಜುಗಳ ಅನುದಾನನೇ ಕಟ್. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಕೂಡ ಎಫ್ಐಆರ್ ದಾಖಲಾಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಕಾಲೇಜಿನ ಗಮನ ಇಲ್ಲದೆ ಅಥವಾ ಕಾಲೇಜಿನ ಸಿಬ್ಬಂದಿಯ ಗಮನಕ್ಕೆ ಬಾರದೆ ಲೀಕ್ ಆಗೋದು ಹೇಗೆ ಅನ್ನುವಂಥದ್ದು ಸರ್ಕಾರದ ವಾದವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಟ್ಟುನಿಟ್ಟಿನ ಸೂಚನೆ ಒಂದಷ್ಟು ಕೊಡಲಾಗಿದೆ. ಈ ಸೂಚನೆ ಆ ರೀತಿ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೆ ಕಾರ್ಯರೂಪಕ್ಕೆ ಬರುತ್ತೆ. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಎಫ್ಐಆರ್ ಆಗುತ್ತೆ. ಅನುದಾನ ರಹಿತ ಶಾಲೆ ಆದ್ರೆ ಅವ್ರ ಮೇಲೆ ಕ್ರಮ, ಅದರ ಜೊತೆಯಲ್ಲಿ ಅನುದಾನ ಸಹಿತ ಶಾಲೆ ಏನಾದರೂ ಆದ್ರೆ ಅನುದಾನನೇ ಕಟ್. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ವು. ಶಾಲೆ ಕಾಲೇಜ್ ಆಗಿರ್ಲಿ ಅವರ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸೋ ನಿಟ್ಟಿನಲ್ಲಿ ಈಗ ಸರ್ಕಾರ ಸೂಚನೆಯನ್ನ ನೀಡಿರೋದು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಅನೇಕ ಕಡೆಗಳಲ್ಲಿ ಲೀಕ್ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದ ಕಾಲೇಜ್ ವಿರುದ್ಧ ಕ್ರಮ ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಇಡೀ ಕಾಲೇಜಿನ ವಿರುದ್ಧ ಕ್ರಮ ಆಗೋದಂತೂ ಫಿಕ್ಸ್. ಅಕಸ್ಮಾತ್ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಇಡೀ ಕಾಲೇಜಿನ ವಿರುದ್ಧ ಕ್ರಮ. ಕಾಲೇಜು ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ, ಅನುದಾನ ರಹಿತ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ ಅನ್ನುವಂಥ ಸೂಚನೆ. ಅನುದಾನ ಸಹಿತ ಕಾಲೇಜುಗಳ ಅನುದಾನನೇ ಕಟ್. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಕೂಡ ಎಫ್ಐಆರ್ ದಾಖಲಾಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಕಾಲೇಜಿನ ಗಮನ ಇಲ್ಲದೆ ಅಥವಾ ಕಾಲೇಜಿನ ಸಿಬ್ಬಂದಿಯ ಗಮನಕ್ಕೆ ಬಾರದೆ ಲೀಕ್ ಆಗೋದು ಹೇಗೆ ಅನ್ನುವಂಥದ್ದು ಸರ್ಕಾರದ ವಾದವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಟ್ಟುನಿಟ್ಟಿನ ಸೂಚನೆ ಒಂದಷ್ಟು ಕೊಡಲಾಗಿದೆ. ಈ ಸೂಚನೆ ಆ ರೀತಿ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೆ ಕಾರ್ಯರೂಪಕ್ಕೆ ಬರುತ್ತೆ. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಎಫ್ಐಆರ್ ಆಗುತ್ತೆ. ಅನುದಾನ ರಹಿತ ಶಾಲೆ ಆದ್ರೆ ಅವ್ರ ಮೇಲೆ ಕ್ರಮ, ಅದರ ಜೊತೆಯಲ್ಲಿ ಅನುದಾನ ಸಹಿತ ಶಾಲೆ ಏನಾದರೂ ಆದ್ರೆ ಅನುದಾನನೇ ಕಟ್. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ವು. ಶಾಲೆ ಕಾಲೇಜ್ ಆಗಿರ್ಲಿ ಅವರ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸೋ ನಿಟ್ಟಿನಲ್ಲಿ ಈಗ ಸರ್ಕಾರ ಸೂಚನೆಯನ್ನ ನೀಡಿರೋದು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಅನೇಕ ಕಡೆಗಳಲ್ಲಿ ಲೀಕ್ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದ ಕಾಲೇಜ್ ವಿರುದ್ಧ ಕ್ರಮ ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಇಡೀ ಕಾಲೇಜಿನ ವಿರುದ್ಧ ಕ್ರಮ ಆಗೋದಂತೂ ಫಿಕ್ಸ್. ಅಕಸ್ಮಾತ್ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಇಡೀ ಕಾಲೇಜಿನ ವಿರುದ್ಧ ಕ್ರಮ. ಕಾಲೇಜು ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ, ಅನುದಾನ ರಹಿತ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ ಅನ್ನುವಂಥ ಸೂಚನೆ. ಅನುದಾನ ಸಹಿತ ಕಾಲೇಜುಗಳ ಅನುದಾನನೇ ಕಟ್. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಕೂಡ ಎಫ್ಐಆರ್ ದಾಖಲಾಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಕಾಲೇಜಿನ ಗಮನ ಇಲ್ಲದೆ ಅಥವಾ ಕಾಲೇಜಿನ ಸಿಬ್ಬಂದಿಯ ಗಮನಕ್ಕೆ ಬಾರದೆ ಲೀಕ್ ಆಗೋದು ಹೇಗೆ ಅನ್ನುವಂಥದ್ದು ಸರ್ಕಾರದ ವಾದವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಟ್ಟುನಿಟ್ಟಿನ ಸೂಚನೆ ಒಂದಷ್ಟು ಕೊಡಲಾಗಿದೆ. ಈ ಸೂಚನೆ ಆ ರೀತಿ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೆ ಕಾರ್ಯರೂಪಕ್ಕೆ ಬರುತ್ತೆ.
ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಎಫ್ಐಆರ್ ಆಗುತ್ತೆ. ಅನುದಾನ ರಹಿತ ಶಾಲೆ ಆದರೆ ಅವ್ರ ಮೇಲೆ ಕ್ರಮ, ಅದರ ಜೊತೆಯಲ್ಲಿ ಅನುದಾನ ಸಹಿತ ಶಾಲೆ ಏನಾದರೂ ಆದ್ರೆ ಅನುದಾನನೇ ಕಟ್. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ವು. ಶಾಲೆ ಕಾಲೇಜ್ ಆಗಿರ್ಲಿ ಅವರ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸೋ ನಿಟ್ಟಿನಲ್ಲಿ ಈಗ ಸರ್ಕಾರ ಸೂಚನೆಯನ್ನ ನೀಡಿರೋದು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಅನೇಕ ಕಡೆಗಳಲ್ಲಿ ಲೀಕ್ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಕಾಲೇಜ್ ವಿರುದ್ಧ ಕ್ರಮ ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಇಡೀ ಕಾಲೇಜಿನ ವಿರುದ್ಧ ಕ್ರಮ ಆಗೋದಂತೂ ಫಿಕ್ಸ್. ಅಕಸ್ಮಾತ್ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಇಡೀ ಕಾಲೇಜಿನ ವಿರುದ್ಧ ಕ್ರಮ. ಕಾಲೇಜು ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ, ಅನುದಾನ ರಹಿತ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ ಅನ್ನುವಂಥ ಸೂಚನೆ. ಅನುದಾನ ಸಹಿತ ಕಾಲೇಜುಗಳ ಅನುದಾನನೇ ಕಟ್. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಕೂಡ ಎಫ್ಐಆರ್ ದಾಖಲಾಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಕಾಲೇಜಿನ ಗಮನ ಇಲ್ಲದೆ ಅಥವಾ ಕಾಲೇಜಿನ ಸಿಬ್ಬಂದಿಯ ಗಮನಕ್ಕೆ ಬಾರದೆ ಲೀಕ್ ಆಗೋದು ಹೇಗೆ ಅನ್ನುವಂಥದ್ದು ಸರ್ಕಾರದ ವಾದವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಟ್ಟುನಿಟ್ಟಿನ ಸೂಚನೆ ಒಂದಷ್ಟು ಕೊಡಲಾಗಿದೆ. ಈ ಸೂಚನೆ ಆ ರೀತಿ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೆ ಕಾರ್ಯರೂಪಕ್ಕೆ ಬರುತ್ತೆ. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಎಫ್ಐಆರ್ ಆಗುತ್ತೆ. ಅನುದಾನ ರಹಿತ ಶಾಲೆ ಆದರೆ ಅವ್ರ ಮೇಲೆ ಕ್ರಮ, ಅದರ ಜೊತೆಯಲ್ಲಿ ಅನುದಾನ ಸಹಿತ ಶಾಲೆ ಏನಾದರೂ ಆದ್ರೆ ಅನುದಾನನೇ ಕಟ್. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ವು. ಶಾಲೆ ಕಾಲೇಜ್ ಆಗಿರ್ಲಿ ಅವರ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸೋ ನಿಟ್ಟಿನಲ್ಲಿ ಈಗ ಸರ್ಕಾರ ಸೂಚನೆಯನ್ನ ನೀಡಿರೋದು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಅನೇಕ ಕಡೆಗಳಲ್ಲಿ ಲೀಕ್ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಕಾಲೇಜ್ ವಿರುದ್ಧ ಕ್ರಮ ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಇಡೀ ಕಾಲೇಜಿನ ವಿರುದ್ಧ ಕ್ರಮ ಆಗೋದಂತೂ ಫಿಕ್ಸ್. ಅಕಸ್ಮಾತ್ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಇಡೀ ಕಾಲೇಜಿನ ವಿರುದ್ಧ ಕ್ರಮ. ಕಾಲೇಜು ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ, ಅನುದಾನ ರಹಿತ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಲಾಗುತ್ತೆ ಅನ್ನುವಂಥ ಸೂಚನೆ. ಅನುದಾನ ಸಹಿತ ಕಾಲೇಜುಗಳ ಅನುದಾನನೇ ಕಟ್. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಕೂಡ ಎಫ್ಐಆರ್ ದಾಖಲಾಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಕಾಲೇಜಿನ ಗಮನ ಇಲ್ಲದೆ ಅಥವಾ ಕಾಲೇಜಿನ ಸಿಬ್ಬಂದಿಯ ಗಮನಕ್ಕೆ ಬಾರದೆ ಲೀಕ್ ಆಗೋದು ಹೇಗೆ ಅನ್ನುವಂಥದ್ದು ಸರ್ಕಾರದ ವಾದವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಟ್ಟುನಿಟ್ಟಿನ ಸೂಚನೆ ಒಂದಷ್ಟು ಕೊಡಲಾಗಿದೆ. ಈ ಸೂಚನೆ ಆ ರೀತಿ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೆ ಕಾರ್ಯರೂಪಕ್ಕೆ ಬರುತ್ತೆ. ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಎಫ್ಐಆರ್ ಆಗುತ್ತೆ. ಅನುದಾನ ರಹಿತ ಶಾಲೆ ಆದರೆ ಅವ್ರ ಮೇಲೆ ಕ್ರಮ, ಅದರ ಜೊತೆಯಲ್ಲಿ ಅನುದಾನ ಸಹಿತ ಶಾಲೆ ಏನಾದರೂ ಆದ್ರೆ ಅನುದಾನನೇ ಕಟ್. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ವು. ಶಾಲೆ ಕಾಲೇಜ್ ಆಗಿರ್ಲಿ ಅವರ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸೋ ನಿಟ್ಟಿನಲ್ಲಿ ಈಗ ಸರ್ಕಾರ ಸೂಚನೆಯನ್ನ ನೀಡಿರೋದು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ.